हरे राम 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 हरे 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 कृष्ण 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 हरे हरे ಕರಿಮೆಣಸು ಕಾಳು ಮೆಣಸು ಅಂತೀವಲ್ಲ ಅದನ್ನು ಕುಟ್ಟಿ ಮಾಮ ಅವೆಲ್ಲ ಮೇವು ಹಾಕೊಡ್ತಾನು ಇವು ಚೆಲ್ಲಿ ಬರ್ತಾನು ಅಂತವಾಗಿತ್ತು. ಗಾಳಿನೂ ಬರತೈತೆ ಒಂದು ಸ್ವಲ್ಪ ಸ್ವಲ್ಪ ಹೊರಗಡೆ. ಚೆನ್ನಾಗಿದಾಗ 2 ರೂಪಾಯಿ ಇದು. ನಮ್ಮ ಐ ಎಂಜಾಯಿಂಗ್ ಸಮ್ಮರ್ ಡೇಸ್. ಸುದಲ್ಲ ಏನಿಲ್ಲ ಒಟ್ಟು ಫ್ರೀಯಾಗಿ ಕೊಡ್ತಾರ ಕೊಡ್ತಾರೆ ನನಗೆ ಫ್ರೀಯಾಗಿ. ಹರೇ ರಾಮ್ 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 ಹರೆ 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 ಕೃಷ್ಣ 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 ಹರೆ ಹರೆ. ನಮ್ಮ ಸಾಹಸ್ಗೆ ಕೆಮ್ಮು ಹತ್ತೈತಿ, ಕೆಮ್ಮ ನೆಗಡಿ. ಸೊ ಹೀಗಾಗಿ ಅವನಿಗೆ ಒಂದು ಸ್ವಲ್ಪ ಕಷಾಯ ಮಾಡಬೇಕಾಗಿತ್ತು. ನಮ್ಮ ಸನ ನೀನೇ ಮಾಡಿಕೊಡು ಕಷಾಯ ಅಂತಂದು. ಸೊ ಒಂದು ಸಲುವಾಗಿ ತುಳಸಿ ಹರಿತೀನಿ. ತುಳಸಿ ಗಿಡ ಒಂದು 3-4 ಇದಾವೆ ಇಲ್ಲಿ. ಆ್ಯಕ್ಚುಲಿ ಇದೆ ಬಾಡೈತಿ ಇದೊಂದು ಸ್ವಲ್ಪ ಎಲ್ಲಿ ಎಷ್ಟು ಕ್ಲೀನಾಗಿಲ್ಲ. ಸೊ ಹಿಂಗಾಗಿ ಇಲ್ಲಿ ತುಳಸಿನ ತೊಗೊಳತ್ತೀನಿ. ಆ್ಯಕ್ಚುಲಿ ತುಳಸಿನ ಹರ್ಕೊಳ್ಬೇಕಾದ್ರೆ ಒಂದು ಮಂತ್ರ ಹೇಳಬೇಕು. ಹರೇ ರಾಮ್ 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 ಹರೆ 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 ಕೃಷ್ಣ 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 ಹರೆ ಹರೆ ಅಂತ ಹೇಳಿ. ಸೊ ನಾ ಪ್ರತಿ ಸಲ ಯಾವಾಗ ತುಳಸಿನ ಕಟ್ ಮಾಡ್ಕೊತಿರ್ತೀನಲ್ಲ ಅವಾಗ ಈ ಮಂತ್ರ ಹೇಳ್ತಾ ಇರ್ತೀನಿ. ಎಲ್ಲ ಹಾಡುಗಳೆಲ್ಲ ಹೆಂಗೆ ಗಿಡ ತಿಂದಾವ ನೋಡ್ರಿ, ಎಷ್ಟು ಚಂದ ಸಿಗ್ತಿದ್ದು. ಎಲ್ಲ ಹಾಡ ಸಾಕ್ಯಾರಲ್ಲ ನಾವು, ಆಮೇಲೆ ನಮ್ಮ ಪಕ್ಕದ ಮನೆಯವರು ಎಲ್ಲ ಎಲ್ಲ ಒಂದೊಂದು ಬಿಟ್ಟಾಗೆಲ್ಲ ಎಲ್ಲ ಹೆಂಗೆ ತಿಂದಾವ ನೋಡ್ರಿ. ಇಲ್ಲೊಂದು ಗುಲಾಬಿ ಗಿಡ ಐತಿ. ಗುಲಾಬಿ ಗಿಡ ಹೆಂಗೆ ತಿಂದೈತಿ ನೋಡ್ರಿ. ಇದನ್ನ ಒಂದು ಎಲೆ ಬಿಟ್ಟಿಲ್ಲ. ಎಷ್ಟು ಚಂದ ಹೂ ಆಗ್ತೈತಿ ಇದು ಗುಲಾಬಿ ಗಿಡ, ಒಂದು ಹೂ ಬಿಟ್ಟಿಲ್ಲ, ಎಲ್ಲ ತಿಂದಾವ. ತುಳಸಿ ಜೊತೆ ಇದೊಂದು ಎಲೆನ ಕುಟ್ಟಿ ಹಾಕಬೇಕು, ದೊಡ್ಡ ಪತ್ರೆ ಎಲೆ ಚೆನ್ನಾಗಿರೋದು ಅಂತ ತೊಗೊಂಡು ಹೋಗಿ. ಆಮೇಲೆ ಸಣ್ಣವದನು ಎಷ್ಟಾದ್ರೆ ಸಾಕಾಗುತ್ತೆ ಒಂದು ಎಲೆ. ಸೊ ಇದು ದೊಡ್ಡಪತ್ರೆ ಎಲೆ, ಆಮೇಲೆ ತುಳಸಿ, ಆಮೇಲೆ 1-2 ಕರಿಮೆಣಸು ಕಾಳು ಮೆಣಸು ಅಂತೀವಲ್ಲ ಅದನ್ನು ಕುಟ್ಟಿ ಅದರ ಡ್ರಾಪ್ಸನ್ನು ಹಾಕೋದು ಹುಡುಗರ ಬಾಯಲ್ಲಿ. ಸೊ ಕಫ ಎಲ್ಲ ಕರಗುತ್ತೆ. ನಮ್ಮ ಅಪ್ಪಾಜಿ ಪ್ರದೀತನ ಕರ್ಕೊಂಡು ಊರಲ್ಲಿ ಹೋಗಿದ್ದರು. ಸೊ ಪ್ರದೀತನಿಗೆ ನಿಹಾಲ್ಗೆ ಮತ್ತು ಸಾಹಸ್ಗೆ ಚಾಕ್ಲೇಟನ್ನು ತೊಗೊಂಬಂದರು. ಊರಲ್ಲಿ ಹೋದರೆ ಅಂತೂ ಮುಗೀತು. ಬರ್ತಾ ಚಾಕ್ಲೇಟ್ ಆಮೇಲೆ ಲಾಲಿಪಾಪು ಕುರ್ಕುರಿದು ಫಿಕ್ಸ್ ಇರುತ್ತೆ. ಆಮೇಲೆ ಹಾಗೆ ನನಗೆ ಒಂದು ಎಳ್ನೀರು ಬೇಕಾಗಿತ್ತು. ಸೊ ಹೇಳಿದ್ದೆ ಹೋದರೆ ತೊಗೊಂಡು ಬರ್ರಿ ಅಂತ ಹೇಳಿ. ಆಮೇಲೆ ಇವತ್ತು ಕೂಡ ಮಧ್ಯಾಹ್ನನೇ ಎಳ್ನೀರು ತಿಂದೆ. ಇಲ್ಲಿ ನಮ್ಮ ಹೊಲದಲ್ಲಿ ಕುರಿನ ನಿಲ್ಲಿಸಿದ್ದಾರೆ, ಗೊಬ್ಬರ ಸಲುವಾಗಿ ಅಂತ ಹೇಳಿ ಕುರಿನ ನಿಲ್ಲಿಸಿದ್ರು. ಸೊ ಹೀಗಾಗಿ ನನ್ನ ಮಕ್ಕಳಂತೂ ಅಲ್ಲೇ ಓಡಿ ಹೋಗ್ತಾರೆ, 3 ಜನನು, ನಿಹಾಲು, ಪ್ರದಿತ್ಯ ಮತ್ತು ಸಾಹಸು. ಸೊ ಕುರಿಗಳ ಜೊತೆ ಆಟ ಆಡೋದು, ಅಲ್ಲೇ ನಿಂತು ನೋಡೋದು, ಅವರು ಅವೆಲ್ಲ ಹೆಂಗೆ ಮಾಡ್ತಾವಲ್ಲ ಹಾಗೆ ಮಾಡೋದು ಚೆಂದ ಅನಿಸುತ್ತೆ ಅವ್ರಿಗೆ. ಬರೀ ಅಲ್ಲೇ ಓಡಿ ಹೋಗ್ತಾರೆ. ಅದೊಂಥರ ಅವ್ರಿಗೆ ರುಟೀನ್ ಆಗಿಬಿಟ್ಟಿದೆ. ಆಮೇಲೆ ಇಲ್ಲಿ ನಮ್ಮ ವೈನಿ ನನ್ನ ಸಲುವಾಗಿ ಅಂತ ಹೇಳಿ ಹುಣಸಿಕಾಯಿ ಚಟ್ನಿನ ಮಾಡಿಕೊಟ್ಟಿದ್ರು. ಸೊ ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲರೂ ಒಂದೊಂಥರ ಏನಾದರೂ ಒಂದು ಮಾಡಿಕೊಟ್ಟೇ ಇರ್ತಾರೆ. ನನಗಂತೂ ನಮ್ಮ ತೋಟದಲ್ಲಿ ಎಷ್ಟು ಜನ ವೈನಿಗಳದಾರಲ್ಲ, ಸೊ ಎಲ್ಲರೂ ಒಂದೊಂಥರ ಐಟಮನ್ನು ಮಾಡಿಕೊಟ್ಟೇ ಇದ್ದಾರೆ. ನಾನು ತವ್ರ ಮನೇಲಿದ್ದೀನಿ, ಇವಾಗ 8 ತಿಂಗಳಾಯಿತು ತವ್ರ ಮನೆಗೆ ಬಂದು. ಸೊ ಬಂದಾಗಿಂದ ಯಾರಾದರೂ ಒಬ್ಬರು ವೈನಿಯರು ಏನಾದರೂ ಒಂದು ಮಾಡಿಕೊಟ್ಟೇ ಇರ್ತಾರೆ, ಸುಂತ ತಿಂತಾಳೆ ಅಂತ ಹೇಳಿ. ಸೊ ಲಾಸ್ಟ್ ಇಕ್ಕೋಬೇಕು ವೈನಿ ಉಳಿದಿದ್ದು. ಸೊ ಈಗಿನೂ ಇವಾಗ ಹುಣಸಿಕಾಯಿ ಚಟ್ನಿನ ಮಾಡಿಕೊಟ್ಲು, ಒಂಥರ ಟೇಸ್ಟ್ ಆಗಿತ್ತು. ಇವಾಗ ಕಿರಾಣಿ ಅಂಗಡಿಯಲ್ಲಿ ಅದು ಸಿಗುತ್ತಲ್ಲ, ಸೊ ಆ ಒಂದು ಫ್ಲೇವರಲ್ಲಿ ಆಗಿತ್ತು, ಚೆನ್ನಾಗಾಗಿತ್ತು. ನಾನು ಪದೇ ಅದನ್ನೇ ತಿನ್ನತ್ತಿದ್ನಿ. ನಮ್ಮ ಮಮ್ಮಿ ಬೈಯಾಕತ್ತಿದ್ರು, ಜಾಸ್ತಿ ತಿನ್ನೋಕೆ ಹೋಗಬೇಡ, ಹುಳಿ ಆಗ್ತೈತಿ, ಆಮೇಲೆ ವಾಮಿಟ್ ಆಗ್ತೈತಿ ಅಂತ ಹೇಳಿ. ಬಟ್ ನನಗೆ ಅದನ್ನು ಬಿಡೋದಕ್ಕೆ ಮನಸ್ಸಾಗುವತ್ತಾಗಿತ್ತು, ಅಷ್ಟು ಟೇಸ್ಟ್ ಆಗಿತ್ತು. ಸೊ ಇಲ್ಲಿ ಒಂದು ಹೇಳಬೇಕಂದ್ರೆ ನಾವು ತಿನ್ನೋದು ಇಂಪಾರ್ಟೆಂಟ್ ಅಲ್ಲ, ಸೊ ಅವರು ಪ್ರೀತಿಯಿಂದ ಮಾಡಿಕೊಟ್ಟಿರ್ತಾರೆ, ಅದೇ ಒಂದು ಇಂಪಾರ್ಟೆಂಟ್ ಅನಿಸುತ್ತೆ ನನಗೆ. ಯಾಕಂತಂದರೆ ನಮ್ಮ ವೈನಿ ಅಂದರು ನಾ ಬಂದಾಗಿಂದ ಏನಾದರೂ ಒಂದು ಮಾಡಿಕೊಟ್ಟೇ ಇರ್ತಾರೆ, ನಾನು ತಿಂತೀನಿ ಅಂತ ಹೇಳಿ. ಸೊ ಅವ್ರ ಪ್ರೀತಿ ಮುಂದೆ ಮತ್ತೇನಿರುತ್ತೆ ಹೇಳಿ ಅಲ್ವಾ. ಏನು ಕುಡೈತಿ ಪ್ರದು? ಏನದು? ಯಾರು ತಂದು ಕೊಟ್ರು ನಿಂಗೆ? ಅಪ್ಪಾಜಿ ಯಾರು ತಂದು ಕೊಟ್ರು? ಮಾಮ. ಮಧ್ಯಾಹ್ನ ಟೈಮ್ನಾಗ ನಮ್ಮ ನಿಹಾಲ ಪ್ರದೀತೆ ಹೆಂಗೆ ಮಾಡತ್ತಾರ ನೋಡ್ರಿ, ಏನು ಕೆಲಸ ಮಾಡತ್ತಾರು. ಎಲ್ಲರೂ ಮಾಡ್ಕೊಂಡಾರ ಅಂತೇಳಿ ಅವರಿಬ್ರು ಬಂದು ಇಲ್ಲಿ ಕಾರ್ಬಾರ್ ಮಾಡತ್ತಾರ. ಎಮ್ಗಳ ಹತ್ರ ಬಂದು ನೋಡ್ರಿ ಅವ್ರ ಕಾರ್ಬಾರ್.
ಅವೆಲ್ಲ ಮೇವು ಹಾಕೊಡ್ತಾನು ಇವು ಚೆಲ್ಲಿ ಬರ್ತಾನು. ಯಾರು ಇಲ್ಲಂತ ಇಲ್ಲಿ ಬಂದು ಕಾರ್ಬಾರ್ ಮಾಡತ್ತಾರ ಇಬ್ಬರು. ಇನ್ನು ಇವಾಗ 3 ಗಂಟೆಗೆ ಟೈಮ್, ಮಧ್ಯಾಹ್ನ 3 ಗಂಟೆ. ಎಲ್ಲರೂ ಮಲ್ಕೊಂಡರು. ಇವೆರಡು ಬಿಸ್ಲಾಗ ಓಡಾಡ್ತಾವ ಅಂಥೇಳಿ ನಾ ಇಲ್ಲಿ ಬಂದು ಕುಂತೀನಿ. ಇನ್ನು 5 ಗಂಟೆ ತನಕ ಯಾರೂ ಹೇಳೋದಿಲ್ಲ. 5 ಗಂಟೆ ತನಕ ಇವ್ರನ್ನ ಕಾಯ್ಬೇಕು ನಾ. ಫುಲ್ ಬಿಸಿಲೈತಿ ಹೊರಗಡೆ ನೋಡ್ರಿ, ಫುಲ್ ಬಿಸಿಲೈತಿ. ಸೊ ಬಿಸ್ಲಾಗ ಓಡಾಡ್ತಾರೆ ಅಂಥೇಳಿ ಅವರಿಬ್ಬರು ನೋಡ್ಕೊತ ಕುಂತೀನಿ. ಇಲ್ಲೇ ಆಟ ಆಡತ್ತಿದ್ರು ದನಗಳ ಹತ್ರ. ಸೊ ಇಲ್ಲೇನು ಕುಂತ್ಬಿಟ್ಟು ನಾನು ಅವ್ರು ನೋಡ್ಕೊತಾನ. ನಾನು ಇಲ್ಲೇ ಕುಂತೀನಿ ದನಗಳ ಶೆಡ್ಡಲ್ಲಿ. ಸೊ ಮನ್ಯಾಗಿನ್ಕಿಂತ ಇಲ್ಲೇ ಪೀಸ್ಫುಲ್ ಆಗೈತಿ, ಫುಲ್ ಪ್ರಶಾಂತವಾಗೈತಿ. ಗಾಳಿನೂ ಬರತೈತಿ ಒಂದು ಸ್ವಲ್ಪ ಹೊರಗಡೆ. ಸೊ ಒಳಗಾದ್ರೆ ಮತ್ತು ಫ್ಯಾನ್ ಹಚ್ಕೊಡು ಅದು ಇದು ಅಂತ ಹೇಳಿ ಇದಾಗ್ತೈತಿ. ಅದಕ್ಕೆ ಸುಮ್ಮ ಗಾಳಿಗೆ ಹೊರ್ಕೊಂಡ್ಬಿಟ್ಟಿನಿ ಇವರಿಬ್ಬರನ್ನೂ ನೋಡ್ಕೊತ. ಇನ್ನು 5 ಗಂಟೆ ತನಕ ಇವರಿಬ್ಬರನ್ನೂ ನೋಡ್ಬೇಕು ನಾ. ಕಾರ್ಬಾರ್ ನೋಡ್ರಿ ಅವ್ರಿಬ್ಬರದು, ಯಾರೂ ಇಲ್ಲಂತೆ ಕಾರ್ಬಾರ್ ಹಚ್ಕೊಂಡಾರ. ಸರಿ ನೀವು ಯಾಕೋ 5 ರೂಪಾಯಿ ಕೊಂದಂದ್ರೆ 5 ರೂಪಾಯಿ ಕೊಂದಿವ. ನಾವು ಸಣ್ಣಾಗಿದ್ದಾಗ 2 ರೂಪಾಯಿ ಕೊಂದಿದ್ದು. ಹಿಡಿ ವೈನಿ ಅದಾವ, ಹಿಡೀಲಿ. ಸಿರ್ಸಲ್ ಹಿಡಿ ತಗೋ, ಅದಾವ. ನನಗಲ್ಲ ಕೊಟ್ರಿ ಆದಂಗಾರ. ಬಿಳಿ 5 ರೂಪಾಯಿ ಅವ. ನಾವು ಸಣ್ಣಾಗಿದ್ದಾಗ 2 ರೂಪಾಯಿ ಇದು. ಈಗ ಸಣ್ಣಾಗಿದೆ ಅಂದ್ರೆ 20 ವರ್ಷ ಆತು ಬಿಡು. ಒಂದು ಐಸ್ ಕ್ರೀಮ್ ಕೊಡ್ಸೋದಿಲ್ಲ ಏನಿಲ್ಲ, ಒಟ್ಟು ಫ್ರೀಯಾಗಿ ಕೊಡ್ತಾರ. ನನಗೆ ಫ್ರೀಯಾಗಿ ಬಾ. ಪ್ರದಿತ್ಯ ಒಂದು ತಿನ್ನೈತಿ. ಓಹೋ ಏನದು ಐಸ್ ಕ್ರೀಮ್. ಐ ಬೇಕಣ್ಣ, ಐ ಬೇಕಂತ ಕೇಳು. ಶೇತಿ ಹೇಳ. ನಮ್ಮ ಐ ಎಂಜಾಯಿಂಗ್ ಸಮ್ಮರ್ ಡೇಸ್. ಎಂಜಾಯ್ ಚಾ ಕುಡಿ ನಾನು ಬೇಡ ಅಂತ ಗೊತ್ತಿ ಮಾಡ್ತಾನೆ. ಗಪ್ಪ ಏನೆಲ್ಲ ಹಾಕಿ ಹೋಗೋದು ನಾನು ಕೂತು ಬಡಿ ನಾ ಹೇಳ್ತಗೊಂಡ್ ಬಡಿ ಎದ್ದು ಕೈಲೆ ಬಡಿ.